ಈಗ ಅವರು ಒಪ್ಕೊಂಡಿದ್ದಾರೆ. ನೀವು ಎಜುಕೇಟೆಡ್ ಆಗಿ ಮಾತಾಡ್ಬಿಟ್ಟಾಗ ಜನಕ್ಕೆ ಬೇರೆ ಸಂದೇಶ ಹೋಗ್ಬಿಡುತ್ತೆ ಸರ್. ಇಬ್ರಾಹಿಂ ಅವರು ನಾನು ಏನು ಅವಾಗ್ಲೂ ಕೇಳಿ ಸರ್, ಸ್ಟೇಟ್ ಪ್ರೆಸಿಡೆಂಟ್ ನಾನು ಹೋಗಕ್ ಆಗ್ತಿರ್ಲಿಲ್ಲ, ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ದೇವೇಗೌಡರು ಹೋಗ್ಬೇಕಾಯ್ತು. ಚುನಾವಣಾ ಆಯೋಗ ದೇಶದ ಯಾರೇ ಬಂದ್ರು ಓಪನ್ ಚಾಲೆಂಜ್ ಅಂತ ಹೇಳಿದ್ರು, ಯಾರೇ ಪ್ರಜೆ ಬಂದ್ರು ಅಂತ. ಇಬ್ರಾಹಿಂ ಪ್ರಜೆಗೆ ಹೋಗಿ ಅದ್ ಹೆಂಗೆ ಹ್ಯಾಕ್ ಆಗುತ್ತೆ ಅಂತ ತೋರಿಸಬಹುದಾಗಿತ್ತಲ್ಲ ಅಂತ ಹೇಳೋದು. ಇದನ್ನ ಚುನಾವಣಾ ಆಯೋಗ ಈ ಮಿಷನ್ ಅಲ್ಲಿ ಆಗತ್ತ, ಈ ಮಿಷನ್ ಉಗ್ರ ನರಸಿಂಹ ನಾಟಕದಲ್ಲಿ ಈ ಕಂಬದಲ್ಲಿ ಇದಾನ, ಈ ಕಂಬದಲ್ಲಿ ಇದಲ್ಲ. ಚುನಾವಣಾ ಆಯೋಗಕ್ಕೆ ನಾ ಕೇಳ್ತೀನಿ, ವೈ ದೇ ಆರ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಇವಿಎಂ? 2014 ಬಂದಿಲ್ಲ ಇವಿಎಂ. ದಟ್ ಇಸ್ ದ ರಾಂಗ್. ಈವನ್ ಕಾಂಗ್ರೆಸ್ ಅವಾಗ ಮಾಡಿದ್ರು ರಾಂಗ್. ಅಲ್ಲ ಸರ್, ಇವಿಎಂ ಬಂದಿದ್ದು ಯಾವಾಗ ಸರ್? ಮೋದಿ ಬಂದ್ಮೇಲೆ ಬಂತ? ಇಲ್ಲ ಇವಿಎಂ ಕಾಂಗ್ರೆಸ್ ಅವಾಗ ಅವ್ರಿಗೆ ಅನುಕೂಲ ಆಯ್ತು, ಆದ್ರೆ ಅವ್ರಿಗೆ ಗೊತ್ತೈತಿ ನ್ಯಾಚುರಲ್ ಮೆಷಿನ್ ಯಾವತ್ತು ಹ್ಯಾಕ್ ಆಗ್ತಾ ಇದೆ. ನಿಮ್ ಮೊಬೈಲ್ ಆಗತ್ತಲ್ರಿ, ಈಗ ನಿಮ್ ಮೊಬೈಲ್ ಕಟ್ ಆಗ್ತಾ ಇದೆ 100%. ಎಸ್, ಅದನ್ನೇ ಕನ್ಕ್ಲೂಷನ್ ಬರ್ಬೇಕಾಗತ್ತೆ. ವಿಚಾರ ಏನಿಲ್ಲ, ಪ್ರಜಾಪ್ರಭುತ್ವ ಇಳಿಸಿ NDA ಸೋಲಿಸಿ ಇಂಡಿಯಾ ಗಠಬಂಧನ ಗೆಲ್ಸಿ. ಜೆಡಿಎಸ್ ಸಿಕ್ಕಿರುವಂತಹ 2-3 ಸ್ಥಾನದಲ್ಲಿ ಜೆಡಿಎಸ್ ಗೆಲ್ಲುತ್ತಾ ಅಥವಾ ಅಲ್ಲೆಲ್ಲ ಏನಾದ್ರು ನೀವೇನಾದ್ರೂ ಪ್ರಚಾರ ಮಾಡ್ತೀರಾ ಜೆಡಿಎಸ್ ನ ಸೋಲಿಸಿ ಮೈತ್ರಿ ಕೂಟವನ್ನು ಬೆಂಬಲಿಸಿ? ನಾವು ಸೋಲ್ತೀವಿ ಅಂತಲೇ ಹೋಗಿದಾರೆ ಇವರು ಅಲ್ರಿ. ಹಾಸನದಲ್ಲಿ ಪ್ರೀತಮ್ ಗೌಡ ಮಾತಾಡಿದ ಮಾತು, ಹುಡುಗ ಅವನ್ ಮೊನ್ನೆ ಹುಡುಗ, ಇದು ಒಂದಾಗಕ್ಕೆ ಸಾಧ್ಯ ಇಲ್ಲ. ತುರುವೇಕೆರೆ MLA ಕೃಷ್ಣಪ್ಪ ಓಪನ್ ಸ್ಟೇಜ್ ನಲ್ಲೇ ಹೊಡೆದಾಟ. ಇಟ್ ಈಸ್ ಇಂಪಾಸಿಬಲ್. ಮಂಡ್ಯದಲ್ಲಿ ಕುಮಾರಸ್ವಾಮಿನೂ ಸೋಲ್ತಾರೆ ಅಂತೀರಾ? ಕಷ್ಟ ಇದೆ. ನಾನು ಅದೇ ಕೇಳಿದ್ದೆ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರು ನಿಲ್ಲೋದು ಬೇಡ ಅಂತ ಹೇಳಿ ಅಂತ. ಕಷ್ಟ ಇದೆ. ಇದು ಇಲ್ದೇನೆ ಹೋಗಿದ್ರೆ 4 ಸೀಟ್ ನೀವು ಆರಾಮಾಗಿ ಆರಿಸ್ಕೊಂಡು ಬರ್ಬೋದಾಗಿತ್ತು. ಅದ್ ನಾನು ಹಿಂದೆ ಹೇಳಿದ್ದೆ, ಬಿಜೆಪಿ ಅವ್ರು ಏನ್ ಮಾಡ್ತಾರಂತ. ಈಗ ಸರಿ ಆಯ್ತಾ? 6 ಕೊಡ್ತಾರೆ, 7 ಕೊಡ್ತಾರೆ, 8 ಕೊಡ್ತಾರೆ, ಇಂಟರ್ವ್ಯೂ ಕೊಡ್ತಾ ಇಲ್ಲ. ಮೋದಿ ಬಂದ್ರೆ ಸ್ಟೇಜಿಗೆ ಕರೀತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.